ಅಣ್ಣ ಸಾರಿ ಅಣ್ಣ, ನಿನ್ನ ಬಗ್ಗೆ ಗೊತ್ತಿಲ್ದಲೇ ಮಾತಾಡ್ಬಿಟ್ಟೆ. ನೀನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ಏನೋ ಆಗಿದ್ದಾಯಿತು. ನಾನೇನೋ ಗೊತ್ತಿಲ್ದಲೇ ಹಿಂಗೆಲ್ಲ ಮಾತಾಡಿ ಅವ್ರ ಮಾತು ಕೇಳ್ಕೊಬಿಟ್ಟು ಸುಮ್ಮನೆ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಂಗಾಯ್ತು. ನಾನು ಇನ್ಮೇಲಿಂದ ನಿಮ್ಮ ಜೊತೆಗೆ ಚೆನ್ನಾಗಿರ್ತೀನಿ ಅಣ್ಣ. ಅದಕ್ಕೆ ಅವ್ರು ಬಂದು ಹೆಂಗೋ ನನ್ನ ಕರ್ಕೊಂಬಂದರು. ನಾನು ತುಂಬ ಬೇಜಾರಾಗಿ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದೆ. ನೀವು ಅದಕ್ಕೆ ಬಂದು ನನ್ನ ಕರ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಕಣೋ. 2 ದಿವಸದಿಂದನೂ ನೀನು ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದಕ್ಕೆ ನಮಗೆ ತುಂಬ ಬೇಜಾರಾಯಿತು. ಈಗ ಮಾನಸ ಇಲ್ಲದ್ದು ಹೇಳ್ಕೊಡ್ತಾಳೆ ಲಾಸಿನ ಬುದ್ಧಿನೂ ಚೆನ್ನಾಗೈತೆ. ಆದರೆ ಈ ಮಾನಸ ಇದ್ದಾಳಲ್ಲ, ಮಾನಸನಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಮಾನಸ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ನಮ್ಮ ಮೇಗಳು ಮನೆ ಬಿಟ್ಕೊಡು ಅಂತೇಳಿ ಬಂದಿಲ್ಲಿ ಕೇಳೋ ಥರ ಎಲ್ಲ ಹೇಳ್ಕೊಡೋದು. ಲಾಸಿನ್ಗೆ ಹಂಗೆಲ್ಲ ಮಾಡ್ತಾವಳೆ. ಬಿಡೋಣ, ಏನಾದರೂ ಮಾಡ್ಕೊಂಬ್ಲಿ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗಿದ್ರೆ ಅವ್ರು ಯಾಕೆ ಮಾತಾಡ್ತಾರೆ? ಮಾತಾಡ್ಕೊಂಡು ಕೇಳ್ಕೊಂಡು ಹೋಗೋದೆ. ಒಂದೇ ಮಾತು ಇಲ್ಲಮ್ಮ ಕೊಡಲ್ಲ ಅಂತೇಳಿ, ಒಳ್ಳೆ ಮಾತನ್ನ ಸುಮ್ಮನೆ ಕೊಡಲ್ಲ ಅಂತ ಹೇಳಿ ಟೆನ್ಷನ್ ತಗೊಂಬಂಗಿದ್ರೆ ಆಯ್ತು ಅಷ್ಟೇ. ಅವ್ರು ಹಂಗೆ ಮತ್ತೆ ಏನಾದರೂ ಒಂದು ಹುಡುಕೊಂಡು ಬರ್ತಾಳೆ. ನನಗೆ ಆ ಮಾನಸನ ಬುದ್ಧಿ ಏನಂತ ತುಂಬ ಚೆನ್ನಾಗಿ ಅರ್ಥ ಆಯ್ತಣ್ಣ. ಹೆಂಗೋ ಚೆನ್ನಾಗಿರು, ಸುಮ್ಮನೆ ಯಾತ ತಲೆ ಕೆಡಿಸ್ಕೊಬೇಡ, ನೀನು ಟೆನ್ಷನ್ ತಗೋಬೇಡ. ಚೆನ್ನಾಗಿ ಇತ್ಕೊಂಡು ಹೋಗು. ಹೋಗಿ ಒಳಗೆ ಹೋಗಿ ಏನಾದರೂ ಸ್ವಲ್ಪ ಊಟ ಮಾಡೋಕೆ ಹೋಗು. 2-3 ದಿವಸದಿಂದ ನಾನು ಹೋಟೆಲಲ್ಲಿ ತಿಂದು ಸಾಕಾಗೈತೆ ಅಣ್ಣ. ಅದಕ್ಕೆ ಹತ್ರ ಮುದ್ದೆ ಮಾಡಿಸ್ಕೊಂಡು ಊಟ ಮಾಡ್ತೀನಿ. ನನಗೇನು ಬೇಡ, ನಿನಗೆ ಮಾಡಿಸ್ಕೊಂಡು ಊಟ ಮಾಡು. ನಾನು ಅಲ್ಲೇ ಊಟ ಮಾಡಿದ್ದೀನಿ. ಅದಕ್ಕೆ ನಾನು ಮುದ್ದೆ ಊಟ ಮಾಡಬೇಕು, ಸ್ವಲ್ಪ ಮಾಡಿಕೊಡ್ರಿ ಅಂತ ಕೇಳು. ಮಾನ್ವಿತ ಮಾಡಿಕೊಡ್ತಾಳೆ. ಸರಿ ಆಯ್ತಣ್ಣ. ಇಷ್ಟೊಂದೆಲ್ಲ ಅನ್ನಿಸ್ಕೊಂಡು ಇಷ್ಟೊಂದೆಲ್ಲ ಆದ್ಮೇಲೂ ತಿರ್ಗಾ ಅಣ್ಣ ಅದಕ್ಕೆ ಅಂತೇಳಿ ಅವ್ರ ಮನೆಗೆ ಹೋಗವ್ರಲ್ಲ. ಇಬ್ಬವನ್ಗೆ ಯಾಕೆ ಬುದ್ಧಿ ಇಲ್ಲ? ಹೋಗಿನ್ನ ಅವ್ರ ಮನೆಗೆ ಸೇರ್ಕೊಂಡವನೆ. ಅಯ್ಯೋ, ಇಬ್ಬವನ್ಗೆ ಏನು ಹೇಳ್ಬೇಕೋ ಏನೋ. ಇವ್ರ ಅಣ್ಣ ಅದಕ್ಕೆ ಕರೆದ್ಬಿಟ್ರು ಅಂತೇಳಿ ಹೋಗ್ಬಿಟ್ಟವನೆ. ಅವಳು ಇದೇ ಒಂದು ಚಾನ್ಸ್ ಅಂತೇಳಿ ಕರೆದ್ಬಿಟ್ಟವಳೆ. ಬಾರ ಭುವನ್ ಹೋಗೋಣ ಅಂತೇಳಿ. ಈಗ ಖುಷಿ ಆಗ್ಬಿಟ್ಟೈತೆ. ಗಂಡ ಹೆಂಡತಿ ಎಲ್ಲ ಜಗಳ ಆಡ್ಕೊಂಡು ಬೇರೆ ಆಗವ್ರೆ ಅನ್ನೋದು ಗೊತ್ತಾದಾಗಿಂದ ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಭುವನ್ ನೋಡಪ್ಪ ಕರ್ಕೊಂಬಂದವ್ರ ಮನೆಗೆ. ಅವನು ಯಾಮಕ್ಕ ಇಟ್ಕೊಂಡು ನೀನು ಹೋಗೋನೋ ಏನೋ. ಅವ್ರ ಹತ್ರ ಎಲ್ಲ ಇಷ್ಟೊಂದೆಲ್ಲ ಅನ್ನಿಸ್ಕೊಂಡು ಇಷ್ಟೊಂದೆಲ್ಲ ಮಾತು ಕೇಳಿ ಇನ್ನು ಹೋಗೋನಲ್ಲ. ಇವನಿಗೆ ಏನು ಹೇಳ್ಬೇಕೋ ಏನೋ ನಮ್ಮ ಭುವನ್ಗೆ. ನೋಡ್ದೇನೆ ಲಾಸ್ಯ ಆಲೇನೆ ಹೆಂಗ್ ಚೆನ್ನಾಗಾಗವನೆ ಅಣ್ಣ ಅದಕ್ಕೆ ಹತ್ರ. ಅಯ್ಯೋ, ಅವ್ನಿಗೆ ಯಾಕೆ ಮಾನ ಮರ್ಯಾದೆ ಇಲ್ವೋ ಏನೋ. ಅದೇ ಮತ್ತೆ ನಾನು ಈಗ ನೋಡ್ದೆ ಅವ್ರ ಅಣ್ಣನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದ. ಈಗ ಕರ್ಕೊಂಬಂದೇವೆ. ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದಂತೆ. ಹೋಗಿ ಕರ್ಕೊಂಬಂದವ್ರೆ. ನೋಡಪ್ಪ ಎಲ್ಲ ಎಷ್ಟು ಚೆನ್ನಾಗಾಗ್ಬಿಟ್ರಲ್ಲ ಮನಸ. ಎಲ್ಲ ಹೆಂಗಿದ್ದವ್ರೆಲ್ಲ ಹೆಂಗಾಗ್ಬಿಡ್ತಾರೆ. ಅಬ್ಬಾ ಇವಾಗ ನಾವಿಬ್ರು ದೂರ ಆಗಿರೋದು ತುಂಬ ಇಷ್ಟ ಆಗೈತೆ ಅಂತ ಅನ್ನಿಸ್ತೈತೆ ಆ ಮಾನ್ವಿತನಿಗೆ. ಅದಕ್ಕೇನೆ ಹೋಗಿ ಕರ್ಕೊಂಬಂದು ಭುವನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಆ ಮಾನ್ವಿತ. ನೋಡು, ಅವಳಿಗೆ ಚೆನ್ನಾಗಿದ್ದಾಗ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಇವಾಗ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಏನ್ ಅನ್ಕೊಂಡಿದ್ಯಮ್ಮ? ಎಲ್ಲ ನಮ್ಮ ಥರನೇ ಇರ್ತಾರ, ನಮ್ಮ ಥರ ಒಳ್ಳೇದು ಯೋಚನೆ ಮಾಡ್ತಾರ, ಒಳ್ಳೇದು ಮಾಡ್ತಾರ. ಹೇಳು, ಅವ್ರಿಗೆ ಅಂಥದ್ದೆಲ್ಲ ಬರೋದೇ ಇಲ್ಲ ಬಿಡು. ನಮ್ಮ ಥರ ಯೋಚನೆ ಮಾಡಲ್ಲ ನಿಜವಾಗ್ಲು. ಅಯ್ಯಪ್ಪ ಅಯ್ಯಪ್ಪ, ನಾವೆಷ್ಟು ಜನಕ್ಕೂ ಎಷ್ಟು ಒಳ್ಳೇದು ಮಾಡ್ತೀವಿ, ಒಳ್ಳೇದು ಹೇಳ್ಕೊಡ್ತೀವಿ, ಒಳ್ಳೇದು ಎಷ್ಟೇ ಮಾಡಿದ್ರು ನೋಡಪ್ಪ ನಮ್ಗೆ ಹಿಂಗೆ. ನೋಡು ಅಂಥವ್ರಿಗೆ ಕಾಲ ಇವತ್ತು. ಅಯ್ಯೋ, ಗಂಡ ಹೆಂಡತಿ ಇಬ್ರು ಭಾರಿ ಇದ್ದಾರೆ. ಚೆನ್ನಾಗಿ ಉಗಿಬೇಕು ಭುವನ್ಗೆ ಅಂತ ಅನ್ನಿಸ್ತೈತೆ ನನಗೆ. ಹೋಗ್ಬಿಟ್ಟು ಚೆನ್ನಾಗಿ ಬೈದಾಕ್ಬಿಡೋಣ ಅಂತ ಅನ್ನಿಸ್ತೈತೆ ಮನಸ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ನಾವು ಹೋಗಿ ಕರೆದಿರೋರು ಮುಂಚೆರಲ್ವಾ? ನಾನು ಹೋಗಿ ಕರೆದಿದ್ದೀವಿ, ಬಾರಪ್ಪ ಇಲ್ಲೇನಿರ್ತೀಯ ಅಂತೇಳಿ ನಾನು ನೀನು ಇಬ್ಬರು ಕರೆದ್ರೂ ಬರಲಿಲ್ಲ. ಅಲ್ಲಿಗೆ ಹೋಗಿರೋದು ನೋಡು ಸುತ್ತರ್ಕೊಂಡು. ಅಲ್ಲ ಮಾತಾಡೋದಿಲ್ದವ್ರ ತಕ್ಕೆ ಸುತ್ತರ್ಕೊಂಡು ಹೋಗಿರೋದು ನೋಡು. ಅವ್ರು ಬೆಲೆ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ಒಂದು ಕಾಸಿಂದ ಒಂದು 50 ಪೈಸದ್ದು ಬೆಲೆ ಕೊಡೋದಿಲ್ಲ. ಸುಮ್ಮನೆ ಹೋಗಿರೋದೆ ಸುತ್ತರ್ಕೊಂಡು. ಅಯ್ಯೋ ನೋಡಿ, ಇವಾಗ ಜಗಳ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಅವನ್ನ ಹೆಂಗ್ ಬೇಕ ಹಂಗೆ ಬೈತಾರ ತಗ ಅಂತಾರೆ ಅನ್ನಿಸ್ಕಂಬ್ಲಿ. ಅಲ್ಲ ಮಾನ ಮರ್ಯಾದಿಲ್ಲ ಹೋಗಿರೋದು ನೋಡು. ನನಗೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಅಂದರೆ ನಿಜವಾಗ್ಲೂ ಮನಸ್ಸು ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ ಕಣೆ ನನಗೆ ನೆನೆಸ್ಕೊಬಿಟ್ರೆ. ನೋಡು, ನನ್ನ ಅಣ್ಣ ಅದಕ್ಕೆ ಹತ್ರ ಹೋಗಿರೋದು ನೋಡು. ಇಷ್ಟೊಂದೆಲ್ಲ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡು ಇಷ್ಟು ಚೆನ್ನಾಗಿ ಇದು ಮಾಡಿದ್ರು ಎಂಥ ಕೆಲಸ ಮಾಡ್ತಾನೆ ಈ ಭುವನ್ ಅಂತ ಅನಿಸುತ್ತೆ ನನಗೆ. ನೋಡಿ, ನಮಗೆ ಬರೀ ಹಿಂಗೆ ಮಾಡವ್ರೆ. ಆದರೂ ನಮ್ಮಪ್ಪ ನಮ್ಮಮ್ಮನೂ ಹಂಗೆ, ನಮ್ಮ ಅಜ್ಜಿನೂ ಹಂಗೆ, ನಮ್ಮ ಕಾಲೇಜ್ ಐತಾ ಅಯ್ಯಪ್ಪ ಅಜ್ಜಿ ಇದು ಬೇಡ. ಅವರು ಏನು ಕೇಳಲ್ಲ ಏನಲ್ಲ, ನನ್ನೇ ಮಾತಾಡ್ಸಲ್ಲ ಅಂತಾರೆ. ಇನ್ನು ಮನೆ ಬಿಡಿಸ್ಕೊಂಡ್ರೆ ಸರಿಯಾಗುತ್ತೆ. ಮನೆಗೆ ಹೋಗಿ ನೀನು, ನಾನು ಹೋಗ್ತೀನಿ, ನಾನು ಬೀಗ ತಕ್ಕಂತೀನಿ ಅಂತೇಳಿ ಹೋಗ್ಬಿಡು ಸುಮ್ಮನೆ. ತೆಕ್ಕೊಂಡು ಸುಮ್ಮನೆ ಅವ್ರನ್ನೇನು ಕೇಳಕ್ಕೆ ಹೋಗ್ಬಿಡ. ಸುಮ್ಮನೆ ಹೋಗೋದು ಬಿಡು. ಯಾವಾಗ ನಮ್ಮ ಬೀಗ ತೆಗ್ದಿರ್ತಾರಲ್ಲ ಅವಾಗ ಹೋಗ್ಬಿಡು. ಹೋಗಿ ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ ಅಂತ ಹೇಳ್ಬಿಡು.
ಸುಮ್ಮನೆ ಅಲ್ಲೇ ಇದ್ದು ಬಿಡೋಣ. ಚೆನ್ನಾಗೈತೆ. ಫಸ್ಟ್ ಫ್ಲೋರಲ್ಲಿ ಚೆನ್ನಾಗಿರ್ಬೋದು. ಹೋಗಿ ಒಂದ್ಸತಿ ಕೇಳು. ಹೋಗಿ ಕೇಳಲಿಲ್ವೇ? ಅಮ್ಮ ನಮ್ಮ ಅತ್ತೆ ಅಂತವಳಲ್ಲ. ಅದು ನಾಳೆ ಲೀಸಿಗೆ ಕೊಟ್ಟಿದ್ದೀವಿ, ನಾವು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತವ್ರೆ. ಏನು ಮಾಡೋದು? ಹಿಂಗೆಲ್ಲ ಹೇಳಿದ್ಮೇಲೆ ನಾನು ಏನಾದ್ರು ಮಾತಾಡೋಕ್ಕಾಗುತ್ತಾ? ಲಾಸಿಯ ಮಾತಾಡಬೇಕು. ಮಾತಾಡೋಕ್ಕಾಗುತ್ತಾ ಅಂದರೆ ಮಾತಾಡಲಿಲ್ಲ ಅಂತಂದ್ರೆ ಅಷ್ಟೇ. ಮಾತಾಡಬೇಕು. ಯಾವ್ದಾಗ್ಲಿ ಮಾತಾಡಿ ಇದು ಮಾಡ್ಕೋಬೇಕು. ಅಲ್ಲ ನೀನು ಭಾಗ ಕೊಡತ್ತೆ, ನಮಗೆ ಭಾಗ ಕೊಡು ನನಗೆ ಅಂತ ಹೇಳಿ ಕೇಳು. ಭಾಗ ಕೊಡು ಅಂತೇಳಿ ಕೇಳ್ಬಿಟ್ಟು ಮಾಡು. ನೀನು ಸುಮ್ಮನೆ ಇರಬೇಡ. ಯಾಕ ಹೇಳ್ತಾ ಇದೆಯಾ ಮನಸ ಲಾಶಿನ್ಗೆ? ನಾನು ಹಿಂಗೆ ಕೇಳೋಣ ಮನೆ ನಂಬ್ತವಳೆ ನೋಡಕ. ಹಬ್ಬವ ನಾಳೆನೆ ಅವ್ರ ಅಣ್ಣ ರೊತ್ತಿಗೆ ಜೊತೆಗೆ ಮಾತಾಡ್ಕೊಂಡು ಹೆಂಗ್ ಚೆನ್ನಾಗಾಗ್ಬಿಟ್ಟ ಹೋಗಿ. ಅವೇನ್ ತಗ ಹೆಂಗಿದ್ರು ಚೆನ್ನಾಗಾಗ್ತಾವ. ನೀನು ಎತ್ಲಾಗಾದ್ರು ನಾವ್ ಹಂಗಲ್ಲ ಮತ್ತಾಯ್ತು. ನಾವೀಗ ನಾವು ಒಂದು ಮಾತು ಯಾರಾದ್ರೂ ಒಂದು ಮಾತು ಬೈದು ಬಿಟ್ಟವ್ರೆ ಅಂತಂದ್ರೆ ನಾನು ಅಲ್ಲಿಗೆ ಹೆಜ್ಜೆ ಇಕ್ಕಲ್ಲ, ನಾನು ಎಡಗಾಲ್ ಸಮೇತ ಇಡಲ್ಲ ಕಣೆ ನಾನು. ಅವನೇ ಯಾಕೆ ಹಂಗೋಗವನೆ? ಅವ್ರ ಅಣ್ಣ ಅದಕ್ಕೆ ಅಷ್ಟೊಂದೆಲ್ಲ ಅಂದು ಅಷ್ಟೊಂದೆಲ್ಲ ಮಾತಾಡಿ ಅಷ್ಟೊಂದೆಲ್ಲ ಆಗಿದ್ರು ಅವ್ರ ಅಣ್ಣ ಅದಕ್ಕೆ ಹತ್ರ ಹೋಗವನಲ್ಲ. ನಾನು ನೋಡ್ದೆ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ನ, ಹೋಗಿ ಕರಿತಾ ಇದ್ಲು ಅವಳು. ಬಾರೋ ಹೋಗೋಣ ಭುವನ್ ಮನೆಗೆ ಅಂತೇಳಿ. ಅವನು ಹೋಗಿರೋದು ನೋಡು ಕರೆದಿದ ತಕ್ಷಣ. ಹೋಗ್ಲಿ ಸುಮ್ಮನಿರು. ನೋಡಮ್ಮ ಹೆಂಗ್ ಚೆನ್ನಾಗಾಗ್ಬಿಟ್ಟ ಅವ್ರ ಅಣ್ಣ ಅದಕ್ಕೆ ಹತ್ರ. ನಿಮ್ದು ಏನ್ ಮಾಡ್ಕೊಂಡ್ರಿ ಪಾರ್ಟ್ನರ್ಶಿಪ್ ಇಂದ? ನಾವೇ ಬಿಟ್ಕೊಂಡ್ಕೊಂಡು ನಾವೇ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ನಾನು ನನ್ನ ಗಂಡ. ನಾವ್ಯಾಕೆ ನಿಮಗೆ ಬಿಟ್ಕೊಡ್ಬೇಕು? ನಾನು ಯಾಕೆ ನಿಮಗೆ ಬಿಟ್ಕೊಡ್ಬೇಕು? ಬಿಟ್ಕೊಡಲ್ಲ ಬಿಡು. ನೀವು ಬೇಕಾದ್ರೆ ನಮಗೆ ಬಿಟ್ಕೊಂಡ್ ಕೊಟ್ರೆ ನಾವೇ ಮಾಡ್ತೀವಿ ಹೊರ್ತನ ನಾನು ನಿನಗೆ ಬಿಟ್ಕೊಂಡ್ ಕೊಡಲ್ಲ. ಬಿಟ್ಕೊಂಡ್ ಕೊಡಲ್ಲ ಅಂತ ಹೇಳಿದೀವಿ. ಬಿಟ್ಕೊಡಲ್ಲ ಬಿಡು. ಮತ್ತೆ ಬಿಟ್ಕೊಂಡ್ ಕೊಡ್ಬಾರ್ದು. ಅವ್ನಿಗೆ ಯಾಕೆ ಬಿಟ್ಕೊಡ್ಬೇಕು? ನಾನು ಅದೇ ಹೇಳ್ತಾ ಇದ್ದೀನಿ, ಬಿಟ್ಕೊಂಡ್ ಕೊಡ್ಬಾರ್ದು. ಪಾಪ ದುಡ್ಡು ಕೊಟ್ಟವ್ರಲ್ಲಕ್ಕ ನೋಡು. ಇದಾರ್ದೆ ಇವ್ರು ಅಲ್ಲ ಪಾಪ. ನನಗೆ ಮಾನಸನ್ ನೋಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ನನಗೆ. ಪಾಪ ದುಡ್ಡು ಕೊಟ್ಟವ್ರೆ ಮಾನಸನು ಶರತ್ತು ಇಬ್ರು. ಶರತ್ ಮಾನಸನ ಹತ್ರ ದುಡ್ಡು ಇಸ್ಕೊಬಿಟ್ಟು ಶರತ್ ಹತ್ರ ಇವತ್ತು ಹಿಂಗ್ ಮಾಡಿದ್ರೆ ನೋಡಪ್ಪ ಎಂತೆಂತವ್ರು ಇರ್ತಾರೆ. ಅಕ್ಕ ಈಗ ನನ್ನ ಗಂಡ ಅಂತ ಹೇಳಿ ನಾನು ಮುಚ್ಚಿಡ್ತಾ ಇಲ್ಲ. ನಮ್ಮ ಭುವನ್ ಮಾಡ್ತಾ ಇರೋದು ತಪ್ಪೇನೆ. ನಮ್ಮ ಭುವನ್ಗೆ ಈ ರೀತಿ ಮಾತಾಡೋದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಈಗ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಲ್ವೇನಕ್ಕ? ನಮ್ದು ಒಳ್ಳೆ ಮನಸ್ಸು ನಿನಗೆ ಅರ್ಥ ಆಗುತ್ತೆ ಲಸ್ಯ, ಆದ್ರೆ ಭುವನ್ಗೆ ಅರ್ಥ ಆಗ್ತಾ ಇಲ್ಲ. ನಾವ್ ಹೆಂಗೆ ಏನು ಅಂತೇಳಿ ನಿನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಆದ್ರೆ ಭುವನ್ಗೆ ಏನೋ ಒಂಥರ ಹೆಂಗೋ ಏನೋ ಎತ್ಲೋ ಅಂತೇಳಿ ನಮ್ಗೂ ಒಂಥರ ನೋಡ್ತಾವನೆ. ಅದು ಯಾಕೆ ಹಂಗೆ ಇದು ಮಾಡ್ತಾವನೋ ಏನೋ ಗೊತ್ತಿಲ್ಲ. ನಮ್ಗೆ ಎಷ್ಟು ಇದು ಮಾಡ್ತಾವನೆ ಗೊತ್ತಾ? ಹೋಗು. ಏನ್ ಮಾಡೋದು ಏನೋ. ಪಾಪ ಕರೆ ಮಕ್ಕ ಹಂಗೆ ಮಾಡಬಾರ್ದು. ಯಾಕೆ ಗೊತ್ತಾ, ಇವತ್ತು ಪಾರ್ಟ್ನರ್ಶಿಪ್ ಅಂದಮೇಲೆ ಎಲ್ಲ ಅರ್ಧರ್ದೆ. ಎಷ್ಟೋ ಪಾಪ ಇವ್ರಿಗೆ ಹಿಂಗೆ ಗೊತ್ತಾಗಲ್ಲ ಅಂತೇಳಿ ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಯಾರಿಗೆ ಆಗಲಿ. ನೋಡಪ್ಪ ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗುತ್ತೆ. ಅದು ಭುವನ್ಗೆ ಅರ್ಥ ಆಗಲ್ಲ ನೋಡು. ಅಂಥವ್ರ ಹತ್ರ ಆದರೆ ಗನ್ಮ ಮಾತಾಡ್ಸ್ಕೊಂಡು ಗನ್ಮ ಹೋಗಿದ್ದಾನೆ ತಗ್ಗಿ. ನಾನು ಯಾರ ಹತ್ರನೂ ತೊಗ್ಗಲ್ಲ, ನನಗೆ ಇಷ್ಟ ಬಂದಂಗೆ ನಾನು ಮಾಡೋದು ಅಂತೇಳಿ ಅಷ್ಟೊಂದೆಲ್ಲನ ಕೊಚ್ಕೊಂತಾನೆ. ಭುವನ್ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಚೆನ್ನಾಗಿ ಬೈದು ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಕರಿಯಮ್ಮಕ್ಕ. ದೊಡ್ಡದಾಗ ಏನೋ ಹೇಳ್ಕೊಂತಾನಮ್ಮ. ಒಂದ್ಸತಿ ನಿರ್ಧಾರ ಮಾಡೋದು ನಾನು ಹಿಂಗೆ ಅಂತೇಳಿ ಎಷ್ಟು ಇದು ಮಾಡ್ತಾನೆ. ನಾನು ಹಂಗೆ ನಾನು ಯಾರಿಗೂ ನಾನು ಇದು ಮಾಡಲ್ಲ, ನಾನು ಯಾರು ಹೇಳ್ದಂಗೂ ಕೇಳಲ್ಲ ಅಂತೇಳಿ ಎಷ್ಟು ಇದು ಮಾಡ್ತಾನೆ. ಅದ್ಯಾಕೆ ಹಂಗೆ ಅವನು ಹೋದವ್ರ ಅಣ್ಣ ಅದಕ್ಕೆ ಹತ್ರ ಅಷ್ಟೊಂದೆಲ್ಲ ಹೇಳ್ಕೊಂಬನು. ಹಂಗೇನು ನೀನು ಇಷ್ಟೊಂದೆಲ್ಲ ಹೇಳ್ಕೊಂತಿದ್ದಲ್ಲ, ನನ್ನ ಹತ್ರ ಇಷ್ಟೊಂದೆಲ್ಲ ವಾದ ಮಾಡ್ತಿದ್ದಲ್ಲ, ನೀನು ಯಾಕೆ ಹೋದೆ? ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಹತ್ರ ಸುತ್ತರ್ಕೊಂಡು ಹೋಗಿದ್ಯಾ ಅಂತ ಅನ್ನು. ಸುತ್ತರ್ಕೊಂಡು ಹೋಗಿದ್ಯಲ್ಲ ನೀನು ಅಂತನ್ನು. ಹಂಗೆ ಅಂತಾಳೆ ಬಿಡು. ಲಾಸಿಗೆ ಪಾಪ ಸಿಟ್ಟು ಬಂದ್ಬಿಟ್ಟೈತೆ. ಹಂಗೆ ಅಂತಾಳೆ ಬಿಡಲ್ಲ ಅವಳು. ಏನು ಅನ್ಕೊಂಡಿದ್ದೀರಾ? ನಂತೂ ಭುವನು ಅವ್ರ ಅಣ್ಣ ಅವ್ರ ಅದಕ್ಕೆ ಹತ್ರ ಹೋಗಿರೋದು ನೋಡ್ಬಿಟ್ಟು ತುಂಬ ಸಿಟ್ಟು ಬರ್ತೈತೆ, ತುಂಬ ಬೇಜಾರಾಗ್ತೈತೆ. ಆದರೂ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಇಷ್ಟೊಂದೆಲ್ಲ ಆದಮೇಲೆ ಅವ್ರ ಅಣ್ಣ ಅದಕ್ಕೆ ಹತ್ರ ಸುತ್ತರ್ಕೊಂಡು ಹೋಗಿದ್ದಾನೆ ಅಂತಂದರೆ ಈ ಭುವನ್ಗೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನಿಸುತ್ತೆ ನನಗೆ. ಹಂಗೆ ಅಂದ್ಬಿಡೋಣ ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.